ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಕಾಣಿಸ್ತಿದ್ದೀನ. ವೆಲ್ಕಮ್ ಬ್ಯಾಕ್ ಟು ಪವನಪುತ್ರಿ ವ್ಲಾಗ್ಸ್. ಇವತ್ತು ಜನವರಿ 25. ತುಂಬ ದಿನಗಳಾಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ ಏನೋ ಓಪನ್ ಮಾಡಿಬಿಟ್ಟಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಬ್ಯುಸಿ ಆಗಿಬಿಟ್ಟಿದ್ದೀನಿ. ಏನು ಬ್ಯುಸಿ ಅಂತ ಹೇಳ್ತೀನಿ. ಮತ್ತು ಕಣ್ಗೆಲ್ಸ ಸ್ವಲ್ಪ ದಿನಗಳ ಮಟ್ಟಿಗೆ ಬ್ಯುಸಿ. ಸ್ಕೂಲ್ ಹತ್ರ ಹೋಗ್ತಿದ್ದೀನಿ. ಏನಕ್ಕೆ ಅಂತ ನಾಳೆ ಹೋಗ್ತಾ ನಿಮಗೆ ತೋರಿಸ್ತೀನಿ. ಕಣ್ಗೆಲ್ಸ ಇರೋದ್ರಿಂದ ಅಲ್ಲಿ ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕು, ಟಿಫನ್ ಮಾಡಬೇಕು. ಹಂಗಾಗಿ ಬ್ಯುಸಿ. ಪಾಪುನೂ ನೋಡ್ಕೊಬೇಕು. ನನ್ನ ತಂಗಿನೂ ಇದ್ದಾಳೆ, ನೋಡ್ಕೊತಾಳೆ. ಹೆಂಗೋ ಆಗ್ತಿದೆ. ಹೆಂಗೆ ಕ್ಯಾಮ್ರಾ ಹಿಡಿಬೇಕಂತಲೇ ಗೊತ್ತಾಗ್ತಿಲ್ಲ. ಹೆಂಗೆಂಗೋ ಆಗ್ತೈತೆ. ತುಂಬ ದಿನಗಳಾಯ್ತಲ್ಲ, ಹಂಗಾಗಿ. ಆಮೇಲೆ ಏನು ಹೇಳಕ್ಕೆ ಬಂದೆ, ನಾನು ಅಂದ್ಕೊಂಡಿದ್ದೀನಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಡೈಲಿ ವ್ಲಾಗೇನೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅದರಲ್ಲಿ ಏನು ತೋರಿಸ್ಲಿ, ಏನು ಮಾಡಲಿ ಗೊತ್ತಿಲ್ಲ. ಡೈಲಿ ಮಿನಿ ವ್ಲಾಗ್ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋ ಐಡಿಯಾಸ್, ನೋ ಕಂಟೆಂಟ್, ಏನು ಮಾಡಬೇಕು ಗೊತ್ತಿಲ್ಲ. ಒಟ್ನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಏನೋ ಒಂದು ಮಾಡ್ತೀನಿ. ಇನ್ಮೇಲೆ ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಂದರೆ, ಮನೇಲೇ ಇರ್ತೀನಲ್ಲ ಪಾಪುನ ನೋಡ್ಕೊಂಡು. ಸುಮ್ಮನೆ ಮನೇಲಿ ಕೂರೋದಕ್ಕೂ ಆಗೋಲ್ಲ, ಹೊರ್ಗಡೆ ಕೆಲಸ ಮಾಡೋದಕ್ಕೂ ಆಗೋಲ್ಲ. ಪಾಪು ನೋಡ್ಕೊಂಡು ಎಷ್ಟೊತ್ತಂತಿರೋದು. ಸ್ವಲ್ಪ ಮೈಂಡ್ಗೆ ರಿಫ್ರೆಶ್ಮೆಂಟ್ ಬೇಕಲ್ಲ, ಅದಕ್ಕೋಸ್ಕರ ನನ್ನ ವಿಡಿಯೋ ನಾನೇ ನೋಡಿದಾಗ ನಿನ್ನೆ ಇದೆಲ್ಲ ಕೆಲಸ ಮಾಡಿದೆ ನನಗೆ ಗೊತ್ತಾಗಬೇಕಲ್ಲ ಅಂತ ಸ್ವಲ್ಪ ಮನಸ್ಸಿನ ನೆಮ್ಮದಿಗೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ವ್ಲಾಗು ಬಿಡಲ್ಲ, ಡೈಲಿ ಮಾಡ್ತೀನಿ. ಎಲ್ಲಿ ಹೋಗ್ತೀನೋ ಬಿಡ್ತೀನೋ, ಮನೇಲಿ 4 ಗೋಡೆ ಮಧ್ಯೆ ಕೂತಿದ್ದಾದರೂ ವ್ಲಾಗ್ ಮಾಡ್ತೀನಿ. ಹೆಂಗಾಗುತ್ತೆ ನೋಡೋಣ. ಕೈ ನೋವು ಬಂತು, ತುಂಬ ಹೊತ್ತು ಹಿಡಿಯೋದಕ್ಕಾಗ್ತಿಲ್ಲ. ಆಮೇಲೆ ಇವಾಗ 12 ಗಂಟೆ ಹತ್ತಿರ ಆಗ್ತಿದೆ ಟೈಮು. ಪಾಪುಗಿನ್ನ ಸ್ನಾನ ಮಾಡಿಸಿಲ್ಲ. ಅಮ್ಮ ಬೆಳಗ್ಗೆ ಹೋಗಿ ಇನ್ನೂ ಬಂದಿಲ್ಲ. ಅಂದರೆ ಗಾಳಿ ಚೆನ್ನಾಗಿ ಬೀಸ್ತಿದೆ. ರಾಗಿ ತೂರ್ಬೇಕು. ಇನ್ನೇನು ಮುಗ್ದೋಯ್ತು. ಇನ್ನು ನಾಳೆ ಒಂದಿನ ಎಲ್ಲ ಆಗೋಗ್ಬಿಡುತ್ತೆ. ಆಮೇಲೆ ಪಾಪುಗೆ ಇವಾಗ ಸ್ನಾನ ನಾನೇ ಮಾಡಿಸ್ತೀನಿ. ನೋಡ್ಕೊಂಡಿದ್ದೀನಿ ಅಮ್ಮ ಮಾಡಿಸೋದು. ಒಂದಿನ ಸ್ನಾನ ಮಾಡಿಸಿದ್ದೀನಿ ಕೂಡ. ಇವತ್ತೊಂದಿನ ಮಾಡಿಸಿ ನಿಧಾನಕ್ಕೆ ಹೆಂಗೋ ಅವಳನ್ನ ಮಲಗಿಸ್ಬಿಟ್ರೆ ಆಯಿತು. ಇನ್ನು ಸಾಂಬಾರು ರೆಡಿ ಆಗೈತೆ. ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆ ಒಂದು ತಿರುಗ್ಬಿಟ್ಟು ಅವರಿಗೆಲ್ಲ ಊಟ ಕೊಟ್ಟರೆ ಒಂದು ಅರ್ಧ ಕೆಲಸ ಮುಗ್ದಂಗೆ. ಇನ್ನೂ ತುಂಬ ಕೆಲಸ ಇದೆ. ಪಾಪು ಬಟ್ಟೆ ತೊಳಿಬೇಕು. ಇದೆ ಇನ್ನು ಕೆಲಸ ಇದೆ. ಮಾಡೋಣ ನಿಧಾನಕ್ಕೆ. ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ತುಂಬ ಮಾತಾಡಬೇಕು ಅಂತ ಅನ್ಕೊತೀನಿ, ಆದರೆ ಏನು ಬರೋದೇ ಇಲ್ಲ. ಈ ತಲೆಯಲ್ಲಿ ಎಲ್ಲ ಖಾಲಿ ಆಗಿಬಿಡುತ್ತೆ. ಕ್ಯಾಮ್ರಾ ಓಪನ್ ಮಾಡಿ ಹಿಂಗೆ ಹಿಡಿದ್ರೆ ಸಾಕು, ಎಲ್ಲ ಖಾಲಿ. ಮಾತಾಡೋಣ. ತುಂಬ ಇದೆ ಗೈಸ್ ಮಾತಾಡೋದಕ್ಕೆ. ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಏನೋ ಒಂದು ಮಾಡೋಣ. ಬಿಡಲ್ಲ, ಇಲ್ಲಿಗೆ ನಿಲ್ಲಿಸಲ್ಲ. ಹಿಂಗೆ ಮುಂದುವರಿಸ್ತೀನಿ. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ನಿದ್ದೆ ಬರ್ತೈತೆ, ಆದರೆ ನಿದ್ದೆ ಮಾಡೋಂಗಿಲ್ಲ. ನನ್ನ ಮಗಳದ್ದು ರೆಡಿ ಮಾಡಬೇಕು. ಆ ಕೆಲಸ ಇವ್ರದ್ದು. ಅವರು ವಿಡಿಯೋದಲ್ಲಿ ಮುಖ ತೋರಿಸಲ್ಲ, ದೂರ ಆಗ್ಬಿಟ್ಟವ್ರೆ ವಿಡಿಯೋಗೆ. ಕಾಣಿಸ್ತಿದ್ದೀನ ನಾನು? ಏನು ಹೇಳ್ತಿದ್ದೆ ನಾನು? ನಿದ್ದೆ ಸಿಕ್ಕಾಪಟ್ಟೆ ಬರ್ತೈತೆ. ಇವಾಗ ಮಧ್ಯಾಹ್ನ ನಿದ್ದೆ ಹೆಂಗೆ ಬರ್ತೈತೆ ಅಂದರೆ, ಮಿಡ್ ನೈಟ್ ಬರುತ್ತಲ್ಲ ಆ ನಿದ್ದೆ ಥರ ಬರ್ತೈತೆ. ಸುಸ್ತಾಗೈತೆ. ಬಾಡಿ ಪೇಯ್ನ್ ಆಗೈತೆ. ಕೆಲಸ ಮಾಡಿ ತುಂಬ ದಿನ ಆಗಿತ್ತಲ್ಲ, ಇಷ್ಟೆಲ್ಲ ಕೆಲಸ ಮಾಡಿ ಒಬ್ಬಳೇ ಸಿಂಗಲ್ಲಾಗಿ. ಅದಕ್ಕೆ ಸುಸ್ತಾಗ್ತೈತೆ. ಇವಾಗ ಮುದ್ದೆ ತಿರುಗಬೇಕಂತೆ. ಮುದ್ದೆ ತಿರುವಿ ಊಟಕ್ಕೆ ಕೊಟ್ಟು ಕಳಿಸ್ಬೇಕು. ಇಲ್ಲ ಅವರೇ ಬರ್ತಾರ ನೋಡಬೇಕು ಊಟ ಮಾಡೋದಕ್ಕೆ. ಬನ್ನಿ ಮುದ್ದೆ ಮಾಡೋಣ, ಬನ್ನಿ ಹೋಗೋಣ. ಅವ್ರವ್ರ ಕೆಲಸ ಮಾಡ್ಕೊತಾರೆ. ಅವಳು ಪಾಪುನ ರೆಡಿ ಮಾಡ್ತಾಳೆ, ನಾನು ಅಡುಗೆ ಮಾಡ್ತೀನಿ. ನಿದ್ದೆ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ಅನ್ನ ಸಾಂಬಾರು ರೆಡಿ ಆಗೈತೆ. ಸಾರಿ, ಲೈಟ್ ಆಫ್ ಮಾಡ್ತಿದ್ದೀನಿ. ಇದನ್ನು ತೆಗೆದು ಮುದ್ದೆಗೆ ಇಟ್ಬಿಡ್ಬೇಕಷ್ಟೆ. ಇವತ್ತು ಜಾಸ್ತಿ ಜನ ಇಲ್ವಂತೆ, ಎಲ್ಲೆಲ್ಲ ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ. ಅನ್ನ ಸಾಂಬಾರು ಮುದ್ದೆ ಜೊತೆ ಒಂದು ಸೌಟು ತಟ್ಟೆ ಇಟ್ಟು ಹೀಗೆ ಕಟ್ಟಿ ಕೊಟ್ಟರೆ ಆಯಿತು. ನನ್ನ ತಂಗಿ ಹೋಗಿ ಕೊಟ್ಟು ಬರ್ತಾಳೆ. ಅವರು ಹಾಕೊಂಡು ಊಟ ಮಾಡಿ ವಾಪಸ್ ಪಾತ್ರೆ ಕೊಟ್ಟು ಕಳಿಸ್ತಾರೆ ತೊಳೆಯೋಕ್ಕೆ. ಅದನ್ನು ತೊಳೆಯೋ ಕೆಲಸ ಶ್ವೇತಾ ಮೇಡಮ್ ಅವ್ರದ್ದೆ, ಅಂದರೆ ನನ್ನ ತಂಗಿದು.
ಆಯಿತು, ರೆಡಿ ಆಯಿತು. ಮೊಸರು ಒಂದು ಬಾಕ್ಸಿಗೆ ಮೊಸರು ಬಿಟ್ಟು ಕೊಟ್ಟರೆ ನೀರಿಗೆ ಇಳಿತೆ. ಇದು 7 ಅಪ್ ಅಂತ ಅಂದ್ಕೊಂಬೇಡಿ, ಇದು ನೀರು, ಒಂದು ಬಾಟ್ಲು ನೀರು ಕೊಟ್ಟು ಕಳ್ಸಂದ್ರು. ಇದು ಮೊಸರು ಎಲ್ಲ ರೆಡಿ ಮಾಡಿಕೊಟ್ಟೆ. ನನ್ನ ತಂಗಿ ಊಟ ತಗೊಂಡು ಹೋಗ್ತಿದ್ದಾಳೆ, ಹೋಗಿ ಕೊಟ್ಟು ಬರ್ತೀವಿ. ಇವತ್ತು ಕಣ್ಣದಲ್ಲೆಲ್ಲ ಕೆಲಸ ಮುಗೀತು. ನಾನು ಅಂದ್ಕೊಂಡೆ ಚರ್ಪು ತಿನ್ಬೋದು ಇವತ್ತು, ಅವಲಕ್ಕಿ ಚರ್ಪು. ಪೂಜೆ ಮಾಡಿ ಪ್ರಸಾದ ಮಾಡ್ತಾರಲ್ಲ, ಅವಲಕ್ಕಿ ಚರ್ಪು ಮಾಡ್ತಾರೆ ಅಂತ. ಆದರೆ ಇವತ್ತು ಮಾಡಲ್ಲ, ನಾಳೆ ಮಾಡ್ತೀವಿ ಅಂದ್ಬಿಟ್ರು. ನನಗೂ ನನ್ನ ತಂಗಿಗೂ ಸಿಕ್ಕಾಪಟ್ಟೆ ಆಸೆ ಆಗ್ಬಿಟ್ಟಿತ್ತು ತಿನ್ನಬೇಕು ಅಂತ. ಅದಕ್ಕೆ ದುಡ್ಡು ಕಳಿಸಿ ಅವಲಕ್ಕಿ ಎಲ್ಲ ತರಿಸಿ, ಬಾಳೆಹಣ್ಣು ಅವಲಕ್ಕಿ ಸಕ್ಕರೆ ಎಲ್ಲ ತರಿಸಿ, ಸ್ವಲ್ಪ ಇತ್ತು, ಅವಲಕ್ಕಿ ಇರಲಿಲ್ಲ ಅಂತಂದ್ಬಿಟ್ಟು ತರಿಸಿದ್ರೆ ನಮ್ಮಮ್ಮ ನಾಳೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಆ ಕ್ರೇವಿಂಗ್ಸ್ ತಡೆಯೋದಕ್ಕೆ ಆಗ್ತಾನೇ ಇಲ್ಲ. ಅದಕ್ಕೆ ಹೆಂಗಾದರೂ ಇಲ್ಲಿ ಮಾಡ್ಕೊಂಡು ತಿಂದೇ ಬಿಡೋಣ ಅಂತ ಮಾಡ್ತಿದ್ದೀನಿ. ಅದು ಹೆಂಗೆ ಮಾಡ್ತೀನಿ, 3 ಐಟಮ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ, ಅದಕ್ಕೆ ಒಂದು ಚಿಕ್ಕ ಬಟ್ಲು ಅವಲಕ್ಕಿ ಹಾಕ್ತಿದ್ದೀನಿ. ಗೊತ್ತಿಲ್ಲ ಸಾಕಾಗುತ್ತಾ ನಾವು 3 ಜನಕ್ಕೆ ಅಂತ. ಅದಾದಮೇಲೆ ಅದಕ್ಕೆ ಒಂದು 4 ಸ್ಪೂನು ಸಕ್ಕರೆ ಹಾಕೊತೀನಿ. 4 ಬೇಕಾ, ಸಾಕು, ಸದ್ಯಕ್ಕೆ 3. ಸಿಹಿ ಕಮ್ಮಿ ಅನಿಸಿದರೆ ಹಾಕೊಬೋದು. ಅದಕ್ಕೆ ಸ್ವಲ್ಪ ನೇತುಕಾಯಿ ಎಳೆಯೋದು, ಇದನ್ನೇ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಇದು ಸಕ್ಕರೆ ಕಮ್ಮಿ ಆಗ್ಬೋದು ಅನಿಸುತ್ತೆ. ಇದು ಸ್ವಲ್ಪ ಹಿಡಿಬೇಕು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಸ್ವಲ್ಪ, ಜಾಸ್ತಿ ಬೇಡ. ನೀರು ಬದಲು ಎಳ್ನೀರು ಬರುತ್ತಲ್ಲ, ಇದು ಕಾಯಿ ಒಡೆದಿರೋದು, ಅದನ್ನೇ ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ. ಅದು ಸಿಹಿ ಇರುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಕ್ಕರೆ ಕಮ್ಮಿ ಆಯಿತು, ಇನ್ನೊಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ. 2 ಇವಾಗ ಸರಿ ಹೋಯ್ತು. ಕಾಯಿ ಇನ್ನು ಸ್ವಲ್ಪ ಬೇಕಿತ್ತು, ಆದರೆ ನಮ್ಮ ಅಪ್ಪ ಇಲ್ಲ, ಬಂದಿಲ್ಲ ಇನ್ನು ಅವರು ಕಣದಿಂದ, ಹಾಗಾಗಿ ಕಾಯಿ ಸುಲ್ಕೊಡೋದಿಲ್ಲ. ಇನ್ನು ನನ್ನ ತಂಗಿನೇನಾದ್ರು ಕೇಳಿಬಿಟ್ರೆ ನನ್ನ ಮೇಲೆ ಬಿದ್ದುಬಿಡ್ತಾಳೆ. ರೆಡಿ ಆಯಿತು ಅವಲಕ್ಕಿ ಚರ್ಪು, ತಗೊಳ್ಳಿ, ಟೇಸ್ಟ್ ನೋಡಿ. ನಾನೇ ಮಾಡಿದ್ದು, ಮತ್ತು ತಿನ್ನಂಗೈತೆ. ನಮ್ಮ ಅಮ್ಮನ ಕಣ್ಣು ಡ್ರೆಸ್ಸು ತಿನ್ನೋಡು ಮಗನೆ, ಹೆಂಗೈತೆ ಸೂಪರ್. ನೀನು ತಿನ್ನೆ. ಇವತ್ತಿನ ವಿಡಿಯೋ ಇಷ್ಟೇ, ಕತ್ಲನೇ ಆಗೋಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಮಾಡು ಮಗನೆ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಇನ್ನೊಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ಕಣ್ಣದಲ್ಲಿ ರಾಶಿ ಪೂಜೆ ಮಾಡಿದ್ದೆಲ್ಲ ವಿಡಿಯೋ ಮಾಡ್ಕೊಂಬಿಟ್ಟು ಹಾಕೋಣ ಅಂತ ತುಂಬ ಆಸೆ ಆಗಿತ್ತು. ಆದರೆ ನಾವು ನೆಕ್ಸ್ಟ್ ಡೇ ಅದನ್ನೆಲ್ಲ ಪೂಜೆ ಮುಗಿಸೋದು ನೈಟ್ ಆಗೋಯಿತು, ಕರೆಂಟ್ ಬೇರೆ ಇರಲಿಲ್ಲ, ಹಾಗಾಗಿ ಅದೆಲ್ಲ ತೋರಿಸೋದಕ್ಕಾಗಲಿಲ್ಲ. ತುಂಬ ಖುಷಿಯಾಗೋ ವಿಷಯ ಏನಂದರೆ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇವಾಗ ಅದಕ್ಕೊಂದು ಪ್ರತಿಫಲ ಸಿಕ್ತು ಅಂತ. ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೇಡ, ಬಿಸಿಲು ಬೆಳ್ದಿಂಗಳು ಏನು ನೋಡದೆ ದುಡ್ದಿರ್ತಾರಲ್ಲ, ಈ ಥರ ರಾಶಿ ಎಲ್ಲ ಮನೆಗೆ ಬಂದರೆ ತುಂಬ ಖುಷಿಯಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.